you with it, drop it. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇದು ಕ್ಯಾಂಪಿನ ಮೊದಲನೇ ದಿನ ಆಗಿತ್ತು. ಸೊ ಅದಕ್ಕೆ ನಿಮಗೆಲ್ಲರೂ ಕ್ಯಾಂಪಿನ ಮೊದಲನೇ ದಿನಕ್ಕೆ ಸುಸ್ವಾಗತ. ಅದಕ್ಕಾಗಿ ನಾವು ಬೇಗ ಎದ್ಬಿಟ್ಟು ಸ್ನಾನಗಿನ ಮಾಡಿಕೊಂಡು ಎಲ್ಲರೊಂದಿಗೆ ರೆಡಿ ಆಗ್ತಿದ್ವಿ. ಯಾಕಂದರೆ ನಮಗೆ ಬೇಗನೆ ಅಸೆಂಬಲ್ ಆಗಬೇಕಂತ ಹೇಳಿದರು. ಸೊ ಫಾರ್ಮಲ್ಸೇ ನಮ್ಮ ಡ್ರೆಸ್ ಕೋಡ್ ಆಗಿತ್ತು. ಫಾರ್ಮಲ್ಸ್ ಇಲ್ಲದಿದ್ದರೆ ನಮಗೆ ಅಲವ್ ಇರಲಿಲ್ಲ. ಅದಕ್ಕೆ ನಾವು ಫಾರ್ಮಲ್ಸ್ ಹಾಕ್ಕೊಂಡು ತಲೆಲ್ಲ ಬಚ್ಕೊಂಡು ಬೇಗನೆ ರೆಡಿ ಆಗಿಬಿಟ್ಟು ಹೊರಗಡೆ ಅಸೆಂಬಲ್ ಆಗ್ತಿದ್ವಿ. ಸೊ ಅದಾದಮೇಲೆ ನಮ್ಮ ಮುಖಕ್ಕೆಲ್ಲ ಸನ್ಸ್ಕ್ರೀನ್ ಹಚ್ಕೊಂಡ್ಬಿಟ್ಟು ಹೊರಗಡೆ ಹೋಗಿಬಿಟ್ಟಿದ್ವಿ. ಎಲ್ಲರೂ ಆಲ್ಮೋಸ್ಟ್ ಬಂದುಬಿಟ್ಟಿದ್ದರು. ಈಗ ಬ್ರೇಕ್ಫಾಸ್ಟ್ ಮಾಡುವಂಥ ಸಮಯ ಆಗಿತ್ತು. ಸೊ ಪ್ರಾರ್ಥನೆ ಹೇಳಿದ ಮೇಲೆ ನಾವೆಲ್ಲ ಊಟವನ್ನು ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ ನಮಗೆ ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟು ಮಾತ್ರ ಸಖತ್ತಾಗಿತ್ತು. ನಾನು ನಮ್ಮ ಫ್ರೆಂಡೊಂದಿಗೆ ಬ್ರೇಕ್ಫಾಸ್ಟ್ ಮಾಡೋದರ ಮೂಲಕ ಟೀ ಕುಡ್ಕೊಂಡು ನಾವು ಬೇಗನೆ ಭವನಕ್ಕೆ ಹೊರಟುಬಿಟ್ಟಿದ್ದೆವು. ಸೊ ನೀವು ನೋಡ್ತಾ ಇರುವಾಗೆ ನಾವು ಭವನಕ್ಕೆ ಬಂದುಬಿಟ್ಟಿದ್ದೇವೆ. ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಂಡದಿಂದ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ವು. ಸೊ ಎಲ್ಲ ಸಿದ್ಧತೆಗಳು ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿತ್ತು. ನಾನು ಮತ್ತು ನನ್ನ ಹೋಸ್ಟ್ ಆಗಿರುವಂಥ ವನಜ ಅವರು ಇವತ್ತು ಹೋಸ್ಟಿಂಗ್ ಮಾಡ್ತಿದ್ವಿ. ಸೊ ಹೋಸ್ಟಿಂಗ್ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ನಾನು ರೆಡಿ ಆಗಿಬಿಟ್ಟಿದ್ದೆ. ಆಲ್ಮೋಸ್ಟ್ ಅಕ್ಕನೇ ನನಗೆ ಎಲ್ಲ ಬರ್ಕೊಟ್ಬಿಟ್ಟು ಎಲ್ಲ ಹೆಂಗೆ ಮಾಡಬೇಕು ಹೇಗಿಲ್ಲ ಅಂತ ಹೇಳ್ಬಿಟ್ಟಿದ್ರು. ಅವ್ರು ಕನ್ನಡದಲ್ಲಿ ಮಾಡ್ತಿದ್ರು, ನಾನು ಇಂಗ್ಲೀಷಲ್ಲಿ ಮಾಡ್ತಿದ್ದೆ. ಸೊ ನೀವು ನೋಡ್ತಿರುವಾಗೆ ನಾನು ಮತ್ತು ವನಜ ಅಕ್ಕ ಎಲ್ಲ ಹೋಸ್ಟಿಂಗ್ ಮಾಡಿದ್ವಿ. ಸೊ ಕಾರ್ಯಕ್ರಮ ಮಾತ್ರ ಸಖತ್ತಾಗಿ. ಅದಾದಮೇಲೆ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಫೋಕ್ ಡ್ಯಾನ್ಸ್ ಮಾಡೋದಕ್ಕಾಗಿ ರೆಡಿಯಾಗಿ ಬಂದಿದ್ದರು. ಇನಾಗ್ರೇಷನ್ ಫಂಕ್ಷನ್ಗೆಲ್ಲ ಫೋಕ್ ಡ್ಯಾನ್ಸಿಂದ ಆರಂಭ ಮಾಡೋಣ ಅಂತ ಪ್ಲ್ಯಾನಿಂಗ್ ಇತ್ತು. ಆದರೆ ಗೆಸ್ಟ್ ತುಂಬ ಲೇಟಾಗಿದ್ದರು. ಯಾಕೋ ಗೊತ್ತಿಲ್ಲ, ಅವ್ರಿಗೇನೋ ಸಮಸ್ಯೆ ಆಗಿರ್ಬೋದು. ಅದಕ್ಕೆ ನಾವೆಲ್ಲ ಅವ್ರಿಗೆ ಕಾಯ್ಕೊಂಡು ತುಂಬ ಸುಸ್ತಾಗಿಬಿಟ್ಟಿದ್ವಿ. ಅದಾದಮೇಲೆ ಫೈನಲಿ ಗೆಸ್ಟ್ ಬಂದುಬಿಟ್ಟಿದ್ರು. ಸೊ ನಾವು ಆ್ಯಂಕರಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಅದಾದಮೇಲೆ ನನ್ನ ಫ್ರೆಂಡ್ಸ್ಗಳು ಫೋಕ್ ಡ್ಯಾನ್ಸ್ ಆಡೋದರ ಮೂಲಕ ಎಲ್ಲರನ್ನು ಮನರಂಜಿಸಿದರು. ಅವರು ಫೋಕ್ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಅವರು ಕೂಡ ತುಂಬ ಚೆನ್ನಾಗಿ ಕಾಣ್ತಿದ್ರು. ಸೊ ಎಲ್ಲ ಆದಮೇಲೆ ನಮ್ಮ ಪ್ರಿನ್ಸಿಪಲ್ ಸರ್ ಅವರು ಇವತ್ತು ಪ್ರೆಸಿಡೆನ್ಷಿಯಲ್ ಸ್ಪೀಚ್ ಮಾಡೋದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಟ್ಟಿದ್ದರು. ಸೊ ಅದಾದಮೇಲೆ ನಾವೆಲ್ಲ ಹೊರಗಡೆ ಹೋಗಿಬಿಟ್ಟು ಮುಂದಿನ ಕಾರ್ಯಕ್ರಮದ ತಯಾರಿಯನ್ನು ಮಾಡ್ಕೊಳ್ತಿದ್ವಿ. ರೂಮಿಗೆ ಬಂದು ನಾವೆಲ್ಲ ಫ್ರೆಂಡ್ಸ್ಗಳೊಂದಿಗೆ ರೀಲ್ಸ್ ಮಾಡೋದ್ರ ಮೂಲಕ ಎಲ್ಲರೂ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ಲಂಚ್ ಮಾಡೋಂಥ ಸಮಯ ಆಗಿಬಿಟ್ಟಿತ್ತು. ಲಂಚಲ್ಲಿ ನಮಗೆ ಇವತ್ತು ಪಾಯಸ, ಪುರಿ ಮತ್ತು ವಾಂಗಿಬಾತು ಸಖತ್ತಾಗಿತ್ತು. ಊಟ ಮಾತ್ರ ಎಲ್ಲರೂ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ. ಅದಾದಮೇಲೆ ಕಾರ್ಯಕ್ರಮದ 2ನೇ ಘಟ್ಟ ಪ್ರಾರಂಭವಾಗಿಬಿಟ್ಟಿತ್ತು. ಬಂದಂಥ ಅತಿಥಿಗಳು ನಮಗೆ ಹಳ್ಳಿಯ ಸೊಗಡಿನ ಬಗ್ಗೆ ತಿಳಿಸಿಕೊಟ್ಟಿದ್ದರು. ಅದೇ ರೀತಿ ಜಾನಪದ ರತ್ನ ಪ್ರಶಸ್ತಿ ಪುರಸ್ಕೃತರಾದ ವ್ಯಕ್ತಿಯೊಬ್ಬರು ಬಂದು ನಮ್ಮನ್ನು ಹಾಡುವುದರ ಮೂಲಕ ರಂಜಿಸಿದರು. ಮುಂದಿನ ಕಾರ್ಯಕ್ರಮವು ಅಗ್ನಿಯನ್ನು ಹೇಗೆ ಹೋಗಲಾಡಿಸಬೇಕೆಂಬುದರ ಬಗ್ಗೆ ಆಗಿತ್ತು. ಅದಕ್ಕಾಗಿಯೇ ಫೈರ್ ಸ್ಟೇಷನ್ನಿಂದ ಒಬ್ಬ ಅಧಿಕಾರಿ ಬಂದು ನಮ್ಮನ್ನು ಅಗ್ನಿಯಿಂದ ಹೇಗೆ ಪಾರಾಗಬಹುದು ಎಂಬುದನ್ನು ಹೇಳಿಕೊಟ್ಟಿದ್ದರು. ಅವರು ತನ್ನ ತಂಡದಿಂದ ಬಂದು ನಮಗೆ ಪ್ರಾಕ್ಟಿಕಲ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದರು. ಇದು ನಮಗೆ ತುಂಬ ಉಪಯುಕ್ತವಾಗಿತ್ತು. ಅದಾದಮೇಲೆ ಇದು ಸ್ನ್ಯಾಕ್ಸ್ ತಗೊಳ್ಳುವ ಸಮಯ ಆಗಿಬಿಟ್ಟಿತ್ತು. ನಾವು ಸ್ನ್ಯಾಕ್ಸಲ್ಲಿ ಬೋಂಡಾ ಹಾಗೂ ಟೀಯನ್ನು ಕುಡ್ಕೊಂಡ್ಬಿಟ್ಟು ನಮ್ಮ ಸರ್ಗಳೆಲ್ಲ ಸರ್ವ್ ಮಾಡಿಬಿಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ಹೆಜ್ಜೆನಿಟ್ಟಿದ್ವಿ. ಮುಂದಿನ ಕಾರ್ಯಕ್ರಮವು ಸಾಂಸ್ಕೃತಿಕ ಸ್ಪರ್ಧೆಗಳಾಗಿದ್ದವು. ಎಲ್ಲ ಸೋಲೋ ಡ್ಯಾನ್ಸ್, ಗ್ರೂಪ್ ಡ್ಯಾನ್ಸ್ ಎಲ್ಲ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ನಮಗೆ ಜಡ್ಜ್ ಕೂಡ ಬಂದಿದ್ದರು. ಈ ಎಲ್ಲ ಡ್ಯಾನ್ಸ್ಗಳು ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೇನೆ, ಆಮೇಲೆ ನೀವು ನೋಡ್ಕೊಳ್ಬೋದು. ಇವತ್ತಿನ ದಿನ ತುಂಬ ರೋಮಾಂಚಕರವಾಗಿತ್ತು. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಫಾರ್ ನೆಕ್ಸ್ಟ್ ಪಾರ್ಟ್.